ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸಾರಿ, ವೆಲ್ಕಮ್ ಟು ಅವರ್ ಚಾನಲ್. ಅವತ್ತು ನೀನು 15 ನಿಮಿಷ ಮಾತಾಡಿದ್ದು ಎಷ್ಟು ಮಾಡಿದ್ಯಾ? ಬ್ಯಾಕ್ ಸ್ಟೋರಿ ಏನಂದ್ರೆ, ಇದು ಆಕ್ಚುಲಿ ಶೂಟ್ ಆಗಿತ್ತು ಫ್ರೈಡೇನೆ. ಹೌದು, ಬಟ್ ಅನ್ಫಾರ್ಚುನೇಟ್ಲಿ ನನ್ನ ಮೈಕ್ ಆಫ್ ಆಗಿದೆ ಅಂತ ಗೊತ್ತಿಲ್ದೇನೆ ಮಾತಾಡ್ಬಿಟ್ಟಿದ್ದೆ. ಅಷ್ಟು ದೊಡ್ಡ ಇನ್ಫ್ಲುಯೆನ್ಸರ್ ಗೈಸ್ ಇವರು. ನಿಮ್ ತನಕ ತಲುಪಬೇಕಾಗಿರೋದನ್ನ ಬಟ್ ಎಷ್ಟು ಒಳ್ಳೆ ಫ್ರೆಂಡ್ ಅಂದ್ರೆ, ಸಪೋರ್ಟಿವ್ ಆಗಿ ಇವತ್ತು ಪರವಾಗಿಲ್ಲ ಮಾಡೋಣ, ನೀನ್ ಗೊತ್ತು ನೀನ್ ಅಂತವಳೆ ಅಂತ. ಪೇಮೆಂಟ್ ಕೊಟ್ಟಿಲ್ಲ, ಇನ್ನು ಪೇಮೆಂಟ್ ಕೊಟ್ಟಿಲ್ಲ, ಮನೇನ ಚಿಪ್ಸ್ ತಗೊಂಬಂದ್ ಕೊಟ್ಟಿದ್ದಾರೆ, ಬ್ರೈಬ್ ಮಾಡಿದ್ದಾರೆ ನಮ್ಗೆ. ನೀನು ಅಂತವಳೆ ಗೊತ್ತು, ನಿಂಗೆ ಅವಾಗ ತಲೆ ಓಡಲ್ಲ ಅಂತ ಅರ್ಥ ಮಾಡ್ಕೊಂಡು ನಮ್ ಸೋ ಕಾಲ್ಡ್ ಫ್ರೆಂಡ್ ಅವರು ಇವತ್ತು ಬಂದಿದ್ದಾರೆ ಸಪೋರ್ಟ್ ಮಾಡಿ. ಹೌದೌದು. ನಿಮ್ಗೆ ಈ ಫ್ರೆಂಡ್ಶಿಪ್ ಬಗ್ಗೆ ಏನಂತ? ಸೋಗ ಉಂಡೆ ನನ್ನೆ ಸೋ ಸ್ಪೆಷಲ್ చేసేసాವೆ ಅಂತದೆಲ್ಲ ಆಡ್ಬೇಕಂತ ಅನ್ಸಲ್ಲ ಗೈಸ್, ಅನ್ಸಲ್ಲ. ನನ್ನ ಹಾಡ್ ಟ್ಯಾಲೆಂಟ್ ತೋರ್ಸ್ಕೊತಿದೀನಿ ಅಷ್ಟೇ, ಸ್ವಲ್ಪ ಮಾಡ್ಕೊಳ್ಳಿ. ಸರಿಗಮಪ ಕರಿಯಲ್ಲ ನೀನನ್ನ. ಬೇಡ, ನಾನ್ ಡೈರೆಕ್ಟ್ ಇಂಡಿಯನ್ ಐಡಲ್ ಹೋಗ್ತೀನಿ. ಔಟ್ಸ್ಕರ್ಟ್ಸ್ ಅಲ್ಲಿ ಇಂತ ಒಂದ್ ಫ್ರೆಂಡ್ ಸಿಕ್ಕಿದ್ದು ನಿಮ್ಗೆ ಹೆಂಗ ಅನ್ಸ್ತಾ ಇದೆ? ಇಂಥ ಒಂದ್ ಫ್ರೆಂಡು ಯಾರ ಬಗ್ಗೆ ಮಾತಾಡ್ತಿದ್ದಾರೆ? ನಿಮ್ ಬಗ್ಗೆ? ನಿನ್ ಬಗ್ಗೆನಾ? ಫ್ರೆಂಡ್ ಸಿಕ್ಕಿದ್ದು ಅನ್ನೋದಕ್ಕಿಂತ ಲೈಕ್ ಅದು ಅನ್ಫಾರ್ಚುನೇಟ್ ಆಗಿ ಆಗೋಯ್ತು ಗೈಸ್, ಬೇಕಿದ್ದಿಲ್ಲ ಬಟ್ ಆಗ್ಬಿಡ್ತು. ಇದು ರೋಸ್ಟ್ ಮಾಡೋ ಪಾಡ್ಕಾಸ್ಟ್ ಅಲ್ಲ, ಆಯ್ತಾ? ನೀನೇ ಹೇಳ್ಬೇಕು, ನಮ್ಮಂತವ್ರನ್ನ ಮೀಟ್ ಮಾಡಿದ್ದಕ್ಕೆ, ನಮ್ಮಂತ ದೊಡ್ಡ ಮನುಷ್ಯರನ್ನ ಆಕ್ಚುಲಿ ನಮ್ ಗ್ರೂಪ್ ಅಲ್ಲಿ ಎಲ್ಲೊಬ್ಳು ಮಿಸ್ಸಿಂಗ್ ಇದ್ದಾಳೆ, ಅವಳು ಅಪರೂಪಕ್ಕೆ ಬರ್ತಾಳೆ. ಅಪರೂಪಕ್ಕೆ ನಿಮಗ್ ಕಾಣಿಸ್ದಾಗ ಅದ್ ನಿಮ್ ಪುಣ್ಯ ಅನ್ಕೋಬೇಕು. ಫ್ರೈಡೆ ಶೂಟ್ ಮಾಡಿದಾಗ ಬಂದ್ಬಿಟ್ಟಿದ್ಲು ಅಪರೂಪಕ್ಕೆ, ಬಟ್ ಅವತ್ತು ಕೈ ಕೊಟ್ಬಿಟ್ಟಿತ್ತು. ಇವರ ದೊಡ್ಡ ಕೆಲಸದಿಂದ ಅದು ಹಾಳಾಗಿದೆ. ಏನನ್ಸುತ್ತೆ ನಿಂಗೆ ನಮ್ ಕಾಲೇಜಲ್ಲಿ ಫ್ರೆಂಡ್ಶಿಪ್ಸ್ ನ ನೋಡಿ? ನಮ್ ಕಾಲೇಜಲ್ಲಿ ಫ್ರೆಂಡ್ಶಿಪ್ಸ್ ನ ನೋಡಿದ್ರೆ ಜನ ಲೈಕ್ ಏನೋ ಹೆಂಗ್ ಗೊತ್ತಾ, ಟೆಂಪ್ರವರಿ ಅಂತಾರಲ್ಲ, ಲೈಕ್ ನನ್ಗೇನೋ ಯೂಸ್ ಬೇಕು ಇವರಿಂದ, ಸೊ ನಾನು ಅದಕ್ಕಿದ್ದೀನಿ. ಅದು ಬಿಟ್ರೆ ಏನೋ ಬ್ಯಾಂಗ್ಳೂರ್ ಅಲ್ವಾ, ಫಾರ್ಮಾಲಿಟಿಗೆ ಒಬ್ರು ಇರ್ಬೇಕಪ್ಪ ಪಕ್ಕದಲ್ಲಿ, ಅಲ್ಲಿ ಇಲ್ಲಿ ತೋರ್ಸಕ್ಕೆ, ಬ್ಯಾಂಗ್ಳೂರ್ ತೋರ್ಸಕ್ಕೆ, ಆ ತರ ಸ್ವಲ್ಪ ಜನ ಇದ್ದಾರೆ. ಸ್ವಲ್ಪ ಜನ ಹೆಂಗಿದ್ದಾರೆ ಅಂದ್ರೆ, ನನ್ ಕ್ಲಾಸಿಗೆ ಬರ್ದಿರುವಾಗ ನನ್ಗೆ ನೋಟ್ಸು ಅದು ಇದು ಕೊಡಕ್ ಒಬ್ರು ಬೇಕು, ಆ ತರ. ಲೈಕ್ ಶ್ರಾವಣಿ ಅಂತಿದ್ಯಾ? ನಾನ್ ನೇಮ್ ರಿವೀಲ್ ಮಾಡ್ತಿದ್ದೀನಿ, ಯಾಕಂದ್ರೆ ಶ್ರಾವಣಿ ನಮ್ಮವಳು. ಹೌದೌದು, ಅವಳು ನಮ್ಮವಳು. ಕಾಲೇಜಿಗೆ ಮಾತ್ರ ಯಾರವಳು? ಸೊ ಇವಳನ್ನ ಫಸ್ಟ್ ನಾನು ಮೀಟ್ ಮಾಡಿದ್ದು, ಲೈಕ್ ಶ್ರಾವಣಿನ ಮುಂಚೆ ಮೀಟ್ ಮಾಡಿದ್ದೆ. ಇವಳನ್ನ ಮೀಟ್ ಮಾಡಕ್ ಮುಂಚೆ ಅಕ್ಕ ಅವರು ಬಂದಿದ್ದಿಲ್ಲ. ಗುಡ್ ಥಿಂಗ್ಸ್ ಟೇಕ್ ಟೈಮ್. ಅಯ್ಯೋ ಹೌದೌದು, ಓರಿಯಂಟೇಶನ್ಗೆ ಬಂದಿದ್ದಿಲ್ಲ. ಸೊ ನಾನ್ ಓರಿಯಂಟೇಶನ್ಗೆ ಬಂದಿದ್ದೆ, ನಂಗೆ ಮಾಡಕ್ ಕೆಲ್ಸ ಇದ್ದಿಲ್ವಲ್ಲ, ನಾನು ಇಲ್ಲೇ ಲಂಕದಲ್ಲಿದ್ದೆ. ಪಾಪ ನನ್ನಂತವ್ರನ್ನ ತುಂಬಾ ಬೇಗ ಬಂದ್ ಹುಡ್ಕಕ್ ಟ್ರೈ ಮಾಡುದು, ಬಟ್ ಏನ್ ಗೊತ್ತು, ಇವಳಿಗೆ ದ ಗುಡ್ ಒನ್ಸ್ ಕಮ್ ಲೇಟ್. ಹೌದೌದು, ಗೊತ್ತಾಯ್ತು. ಅಲ್ಲಿ ನೋಡಿದ್ಮೇಲೆ ಓರಿಯಂಟೇಶನ್ ಇಂದ ಆ ಕಡೆನೆ ಎಲ್ಲಾದ್ರೂ ಹೋಗ್ಬಿಡ್ಬೇಕಂತ ಅನ್ನಿಸ್ತು. ಇಲ್ಲಿ ತನಕ ಯಾಕೆ ಬಂದೆ ಅಂತ ಗೊತ್ತಿಲ್ಲ. ಸಮಾಧಾನ ಮಾಡ್ಕೊಯ್ತಾ, ಚಿಪ್ಸ್ ಕೊಡಿಸ್ತೀನಿ ಆಮೇಲೆ. ಈ ಕಾಲೇಜ್ ಹೆಂಗೆ ಅಂದ್ರೆ, ಮೋಸ್ಟ್ ಆಫ್ ದ ಪೀಪಲ್ ಬೇರೆ ಡಿಸ್ಟಿಕ್ ಇಂದ ಬಂದಿರೋದು. ಬ್ಯಾಂಗ್ಳೂರ್ ಅವ್ರು, ಸ್ಟೇಟ್ಸ್ ಕೂಡ, ಡಿಸ್ಟಿಕ್ ಸ್ಟೇಟ್ಸ್ ಎಲ್ಲ ಕಡೆಯಿಂದ ಬಂದಿದ್ದಾರೆ. ನಾನ್ ಫಸ್ಟ್ ಟೈಮು ಈ ತರ ಒಂದ್ ಬ್ಯಾಂಗ್ಳೂರ್ ಪ್ಲೇಸ್ ಇದೆ, ಇದನ್ನು ಬ್ಯಾಂಗ್ಳೂರ್ ಅಂತಾರೆ ಅಂತ ಇಲ್ಲಿಗೆ ಬಂದ್ಮೇಲೆ ಗೊತ್ತಾಗಿತ್ತು. ಅಂಡ್ ಫಸ್ಟ್ ಟೈಮ್ ಹಾಸ್ಟೆಲಿಗೆ ಸೇರ್ಕೊಬೇಕಿತ್ತು. ನೋಡಿದ್ರೆ ಎಲ್ಲರೂ ಒಂದೊಂದ್ ಸ್ಲ್ಯಾಂಗ್ ಅಲ್ಲಿ ಮಾತಾಡ್ತವ್ರೆ. ಯಾಕಮ್ಮಿ ಬರಲ್ಲೇನಮ್ಮಿ, ನನ್ಗೆ ಗೊತ್ತಾಗ್ತಾ ಇಲ್ಲ ಏನ್ ಸ್ಲ್ಯಾಂಗ್ ಇರ್ತಿಲ್ಲ, ಯಾಕೆ ಹಿಂಗ್ ಅವ್ರೆಲ್ಲ ಹೆಂಗಿದಾರೆ ಅಂದ್ರೆ, ಬ್ಯಾಂಗ್ಳೂರಿಯನ್ಸ್ ಅಂದ್ರೆ ಏನೋ ಲೈಕ್ ಪಾಶ್ ಪಾಶ್ ಮತ್ತೆ ಏನು ಸ್ವಾಗ್ ಅಲ್ಲಿ ಏನೇ ಮಾಡಿದ್ರು ಇವ್ರದೊಂದು ಲೈಕ್ ಇವ್ರು ಅಲ್ಲಿ ವೈಬ್ ಮಾಡಕ್ ಹೋಗ್ತಾರೆ, ಇಲ್ಲಿ ಸುತ್ತಾಡ್ಕೊಂಡು ಹೋಗ್ತಾರೆ, ಕ್ಲಾಸಿಗೆ ಬರಲ್ಲ, ಇವ್ರಿಗೇನೋ ಸೀರಿಯಸ್ನೆಸ್ ಇಲ್ಲ ಲೈಫ್ ಅಲ್ಲಿ. ಬ್ಯಾಂಗ್ಳೂರಿಯನ್ಸ್ ಅಂದ್ರೆ ಆ ತರ ಒಂದ್ ವೈಬ್ ಕೊಟ್ಬಿಟ್ರು ನನ್ಗೆ. ಈವನ್ ಬಟ್ ಮೇ ಬಿ ಬ್ಯಾಂಗ್ಳೂರಿಯನ್ಸ್ ಹಂಗೆ ಇರ್ತಾರೇನೋ, ನಾವ್ ಹಂಗಿಲ್ಲ ಅಷ್ಟೇ. ಇರ್ಬೋದೇನೋ, ಗೊತ್ತಿಲ್ಲ. ನಮ್ಗೇನ್ ಯೂಸ್ ಇಲ್ಲ, 20 ವರ್ಷ ಇಲ್ಲೇ ಹುಟ್ಟಿ ಬೆಳೆದು ಎಲ್ಲ ಮಾಡಿದ್ರು ಪಕ್ಕದಲ್ಲಿರೋ ಒಂದ್ ಲಾಲ್ಬಾಗ್ ಹೋಗಿ ಬಂದಿಲ್ಲ ನಾವು. ಮನೆ ಹತ್ರನೇ ಮನೆ ಹತ್ರನೇ. ಸೊ ಹಂಗಿರುವಾಗ ಇವಳು ಲೇಟ್ ಆಗಿ ಬಂದು, ನಾನ್ ಫಸ್ಟ್ ಮೀಟ್ ಮಾಡಿದ್ ಕ್ಲಾಸ್ ಅಲ್ಲ ಇಲ್ಲ ಹಾಸ್ಟೆಲ್ ಅಲ್ಲ? ಕ್ಲಾಸ್ ಅಲ್ಲೇ. ಇದು ಕ್ಯಾಂಟೀನ್ ಅಲ್ಲಿ ಗೈಸ್, ಕ್ಯಾಂಟೀನ್ ಅಲ್ಲಿ ಬಂದ್ಬಿಟ್ಟು ತಿಕ್ಕೋ ತರ ಇರೋ ಒಂದ್ ಮಸಾಲೆ ಪುರಿ ತಿನ್ಸಿದ್ಲು ಫಸ್ಟ್ ಡೇ. ಅದನ್ನ ತಿಂದ್ಬಿಟ್ಟು ಇನ್ಯಾವತ್ತು ಇಲ್ಲಿ ಮಸಾಲೆ ಪುರಿ ನಿಜವಾಗ್ಲು. ಅದಾದ್ಮೇಲೆ ನಾವು ಈ ಕ್ಯಾಂಟೀನ್ಗೆ ಹೋಗೋದ್ ನಿಲ್ಸ್ಬಿಟ್ಟಿದ್ವಿ ಅನ್ಕೊಳ್ಳಿ ಸ್ವಲ್ಪ ದಿನ. ಆಮೇಲೆ ಹೆಂಗೋ ಹಿಂಗೋ ಮಾಡಕ್ ಗತಿ ಇಲ್ಲ, ಇರೋದ್ ಅದೊಂದೇ ಕ್ಯಾಂಟೀನು.
ಯಾ ಬಟ್ ಫಸ್ಟ್ ಮೀಟ್ ಅಲ್ಲಿ ನೀನು ಶ್ರಾವಣಿ ಫುಲ್ ಇಂಗ್ಲಿಷ್ ಮಾತಾಡ್ತಾ ಇದ್ರಿ, ಫುಲ್ ಸ್ವಾಗ್. ಹಾ, ನೀನು ಶ್ರಾವಣಿ ಇಂಗ್ಲಿಷ್ ಮಾತಾಡ್ತಾ ಇದ್ರಿ. ಆಮೇಲೆ ಗೊತ್ತಾಯ್ತು ಕನ್ನಡ ಬರುತ್ತೆ. ಫಸ್ಟ್ ನಂಗೆ ಭಯ ಆಗೋಗ್ಬಿಟ್ಟಿತ್ತು, ಕನ್ನಡ ಬರೋದೇನೋ ಇವ್ರಿಗೆ. ಅಷ್ಟೆಲ್ಲ ಏನು ಇಲ್ಲ, ಅವಳಿಗೆ ಬರ್ತಿದ್ದಿಲ್ಲ, ಲೈಕ್ ಅವಳ ಸ್ಲ್ಯಾಂಗ್ ನನಗ್ ಬರ್ತಿದ್ದಿಲ್ಲ, ಅದು ಅವ್ರಿಗೆ ಸ್ವಲ್ಪ ಪ್ರಾಬ್ಲಮ್. ಅನ್ಸುತ್ತಲ್ಲ ಬ್ಯಾಂಗ್ಳೂರ್ ಕನ್ನಡ ಅವ್ರಿಗೆ ಸೆಟ್ ಆಗುತ್ತೋ. ಸೊ ಅದಾದ್ಮೇಲೆ ಅವಳು ಡ್ರಾಪ್ ಆಗಿ ಹೋಗ್ಬಿಟ್ಲು ಮಧ್ಯದಲ್ಲಿ. ಹೌದು, ಯಾರೋ ಆಗ್ಬಿಟ್ಲು ಕಾಲೇಜಿಗೆ. ಅದಾದ್ಮೇಲೆ ಸರ್ಪ್ರೈಸಿಂಗ್ಲಿ ನಂದು ನಿಂದು US ಹಾ ಹೌದು, ಎಕ್ಸಾಮ್ ಅನ್ನು ನಾವಿಬ್ರು ಹಿಂದೆ ಮುಂದೆ ಕೂತ್ಕೊಳ್ತೀವಿ. 65, 66 ಗೈಸ್. ಏನ್ ಅನ್ಸುತ್ತೆ ನಿಮ್ಗೆ ನಮ್ ಕಾಲೇಜಲ್ಲಿ ಬೇರೆ ಫ್ರೆಂಡ್ಸ್ ನ ನೋಡಿದ್ರೆ? ಬೇರೆ ಒಳ್ಳೆ ಫ್ರೆಂಡ್ಸ್, ಬೋರಿಂಗ್ ಫ್ರೆಂಡ್ಸ್, ಟೆಂಪರರಿ ಫ್ರೆಂಡ್ಸ್, ಸ್ನೇಕ್ ಫ್ರೆಂಡ್ಸ್. ನಿಂಗೆ ಈಗ್ಲೂ ಬರ್ತೈತಿ ಯಾಕೆ ಜಗಳ ಆಯ್ತು ಅಂತ. ಸಮಥಿಂಗ್ ಅವ್ಳ ಬರ್ಡೇ ಓ ನೋ 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 ನೋ, ನಾವು ನೇಹಾ ಸೈಡ್ ತಗೊಂಡ್ವಿ ಅಂತ. ಇನ್ನೊಬ್ಳು ನೇಹಾ ಸೈಡ್. ಬಟ್ ನನಗೆ ಸ್ಟಾರ್ಟಿಂಗ್ ಬಂದಾಗ ಇದೇ ಇತ್ತು ಪ್ರಾಬ್ಲಮ್, ಲೈಕ್ ಇವರೆಲ್ಲ ಹಿಂಗೆ, ಇವ್ರ ಲ್ಯಾಂಗ್ವೇಜ್ ಈ ತರ ಇದೆ, ದ ವೇ ಆಫ್ ಥಿಂಕಿಂಗ್ ಕೂಡ ತುಂಬಾ ಹೆಂಗ್ ಅನ್ಸ್ತು ಅಂದ್ರೆ ಒಂದ್ ಸ್ವಲ್ಪ ಔಟ್ಡೇಟೆಡ್ ಅಂತ ಅನ್ಸ್ಬಿಡ್ತು ಇವ್ರದೆಲ್ಲ ಥಿಂಕ್ ಮಾಡಿದಾಗ. ಸೊ ಏನ್ ಮಾಡ್ಲಿ, ಇದೇನಾ ಗತಿ ಇವಾಗ ಅಂತ ಅನ್ಕೊಂಡಾಗ ನಿನ್ ಜೀವನದಲ್ಲಿ ಒಂದು ದಿವ್ಯ ಜ್ಯೋತಿ ಬಂತು. ಹೌದೌದು, ತುಳಸಿ ಅಂತ ಬಂದೆ ನೀನು. ಆಮೇಲೆ ನಮ್ ಇಬ್ಬರಿಗೂ ಹೆಂಗಿತ್ತಂದ್ರೆ ಆ ಬ್ಯಾಂಗ್ಳೂರಿಯನ್ಸ್ ಅನ್ನೋದೊಂದು ಅದೊಂದೇ ಕಾಮನ್ ಪಾಯಿಂಟ್ ಅವಾಗಿತ್ತು. ಸೊ ಆಮೇಲೆ ನಾವು ಕನೆಕ್ಟ್ ಆದ್ವಿ. ಹಾಸ್ಟೆಲ್ಲೂ ಯಾವಾಗ ನಾವಿಬ್ರು ಹಾಸ್ಟೆಲ್ ಇರ್ತೀವಂತ ಎಲ್ಲ ಗೊತ್ತಾಯ್ತು. ಒಟ್ಟಿಗೆ ಮನೆಗೆ ಹೋಗ್ತಿದ್ವಿ. ಹಾ ಎಕ್ಸಾಕ್ಟ್ಲಿ, ಫ್ರೈಡೆ ಆದ್ರೆ ಲೀವ್ ಲೆಟರ್ ಇಟ್ಕೊಂಡು ಎಲ್ಲರೂ ಫಿಕ್ಸ್ ಆಗಿ ಹೋಗಿರ್ತಿದ್ರು ನಮ್ ಕ್ಲಾಸ್ ಅಲ್ಲಿ. ಫ್ರೈಡೆ ಆದ್ರೆ ಇವ್ರಿಬ್ರು ಅಷ್ಟೇ, ನಮ್ ಕೈಯಲ್ಲಿ ಲೀವ್ ಲೆಟರ್ ಇಲ್ಲ ಅಂದ್ರೆ ಜರ ಶಾಕ್ ಅವತ್ತು. ಸೊ ಹಂಗೆ ಬಿಲ್ಡ್ ಆಗ್ತಾ ಆಗ್ತಾ ಬಂತು. ಇವಾಗ ಇಲ್ಲಿದೀವಿ ಕಾರಣ ಎಕ್ಸಾಕ್ಟ್ಲಿ ಪಾಡ್ಕಾಸ್ಟ್ ಮಾಡ್ತಿದೀವಿ, ಲೈಫ್ ಬಗ್ಗೆ ಸೀರಿಯಸ್ ಆಗಿದೀವಿ. ಇದನ್ನೆಲ್ಲ ನೀವು ಸಪೋರ್ಟ್ ಮಾಡ್ಬೇಕು. ಸಪೋಸಕರಾಯಿ ಅಂತ ಹೇಳ್ತಿದ್ದಾರೆ. ಹೌದು. ಸೊ ನಂಗೆ ಆಮೇಲೆ ಹೆಂಗೆ ಫೀಲ್ ಆಯ್ತು ಅಂದ್ರೆ, ಲೈಕ್ ಇವಾಗ ನಾವಿಬ್ರು ಇಷ್ಟು ಕ್ಲೋಸ್ ಆಗಿದೀವಿ, 2 years ಆಯ್ತು. ಇವಾಗ ನನ್ಗೆ ಪೀಪಲ್ ಜೊತೆ ಕಂಪೇರ್ ಮಾಡಿದಾಗ ಅನ್ಸುತ್ತೆ ಇಟ್ ನೀಡ್ಸ್ ಟು ಬಿ ಲೈಕ್ ಹೆಂಗ್ ಗೊತ್ತಾ, ನಮ್ಗೊಬ್ರು ಇದಾರೆ ಅನ್ನೋದು ಒಂದ್ ಇರ್ಬೇಕು ಯಾವಾಗ್ಲೂ ಕಾಲೇಜಲ್ಲಿ. ಒನ್ ಪರ್ಸನ್ ಆದ್ರೂ ನಮ್ಗೆ ಆ ಕಂಫರ್ಟ್ ಝೋನ್ ಕೊಡ್ತಾರೆ. ಇಲ್ಲ ಅಂದ್ರೆ ನಾವ್ ಯಾಕೆ ಬರ್ತಿದೀವಿ ಕಾಲೇಜಿಗೆ ಮೇ ಬಿ ಕಾಲೇಜಿಗೆ ಬರಕ್ ಮೋಟಿವೇಶನ್ ಇರಲ್ಲ ಅನ್ಸುತ್ತೆ. ಅಟ್ ಲೀಸ್ಟ್ ಒಬ್ಬರ ಜೊತೆ ಮಾತಾಡಕ್ ಸಿಗುತ್ತೆ, ಇವ್ರ ಜೊತೆ ನಾವು ಟೈಮ್ ಸ್ಪೆಂಡ್ ಮಾಡ್ತೀವಿ. ಕ್ಲಾಸ್ ಲೆಕ್ಚರ್ಸ್ ಎಲ್ಲ ಸೆಕೆಂಡ್ರಿ ಆದ್ರೂ ಆ ಫನ್ ಪಾರ್ಟ್ ನ ಮಿಸ್ ಮಾಡ್ಕೋಬಾರ್ದು. ಎಕ್ಸಾಕ್ಟ್ಲಿ, ನಾವು ನಮ್ದು ಗೊತ್ತಿರುತ್ತೆ, ನಾವ್ ಕ್ಲಾಸ್ ಅಲ್ಲಿ ಬಾರಿ ಕೇಳಿಸ್ಕೊತೀವಿ, ನಾವು ಕೂತ್ಕೊಂಡು ಒಬ್ರನ್ನೊಬ್ರು ರೋಸ್ಟ್ ಮಾಡ್ಕೊಂಡು ನಗಾಡ್ಕೊಂಡೇ ಬಿದ್ದಿರ್ತೀವಿ. ಸೊ ಅದ್ ಹೆಂಗೆ ಅಂದ್ರೆ ಅದೇ, ಒಬ್ರು ಇದಾರೆ ನಮ್ಗೋಸ್ಕರ ಕಾಲೇಜಲ್ಲಿ, ಇಲ್ಲ ನಮ್ಗೋಸ್ಕರ ಅಲ್ದಿರಾದ್ರು ನಾವ್ ಇವ್ರಿಗೋಸ್ಕರ ಹೋಗ್ತಿದೀವಿ. ಇವಾಗ ನಾವ್ ಅಟ್ಲೀಸ್ಟ್ ಎಂಟರ್ಟೈನ್ಮೆಂಟ್ ಮಾಡ್ಕೊಳಕ್ ಹೋಗ್ತಿದೀವಿ, ಇಲ್ಲ ನಮ್ದೇನೋ ಒಂದ್ ರ್ಯಾಪೋ ಬಿಲ್ಡ್ ಆಗಿದೆ, ಮಾತಾಡ್ತೀವಿ, ಸುತ್ತಾಡ್ತೀವಿ, ಏನಿಲ್ಲ ಅಂದ್ರೂ ಏನೋ ಹಂಗೆ ಒಂದು ಕಾನ್ವರ್ಸೇಷನ್ ಸ್ಟಾರ್ಟ್ ಆಗುತ್ತೆ. ವಿ ಕೇಮ್ ಟು ನೋ ಅ ಲಿಟಲ್, ನಮ್ ಬಗ್ಗೆ ನಮಗ್ ಸ್ವಲ್ಪ ಗೊತ್ತಾಗುತ್ತೆ. ಬಟ್ ಇಟ್ ವಾಸ್ ನೈಸ್ ಟು ಹ್ಯಾವ್ ಫ್ರೆಂಡ್ಸ್. ವೆರಿ ನೈಸ್. ಮೇ ಬಿ ಕಾಲೇಜಲ್ಲಿ ಫ್ರೆಂಡ್ಸ್ ಇದ್ರೆ ಸ್ವಲ್ಪ ಎಂಜಾಯ್ ಮಾಡಕ್ಕಾಗುತ್ತೆ, ಇಲ್ಲಾಂದ್ರೆ ಕಾಲೇಜಿಗೆ ಬರಕ್ ತುಂಬಾ ಕಾರ್ನರ್ಡ್ ಫೀಲ್ ಆಗ್ಬೋದು. ಸೊ ನಾವಿಬ್ರು ಡುವೋ ಆಗೇ ಇರೋದಕ್ಕೆ ಒಂದ್ ರೀಸನ್ ಇದೆ ಗೈಸ್, ಯಾಕಂದ್ರೆ ಯಾರು ನಮ್ ವೈಬಿಗ್ ಮ್ಯಾಚ್ ಆಗಿಲ್ಲ ಆಮೇಲೆ ಈ ಕಾಲೇಜಲ್ಲಿ. ನನಗೆ ನೀನು, ನಿನಗೆ ನಾನು ಅಂತ ಫಿಕ್ಸ್. ನಾವ್ ಎಲ್ಲರಿಗೂ ಒಳ್ಳೆ ಫ್ರೆಂಡ್ಸ್ ಆಗಿರ್ತೀವಿ, ಹಾಯ್ ಬಾಯ್ ಮಟ್ಟಕ್ಕಂತೂ ಚೆನ್ನಾಗಿರ್ತೀವಿ. ನಾನ್ ತುಂಬಾ ಲಾಯಲ್ ಆಗಿದ್ದೀನಿ ಗೈಸ್, ನಾನ್ ಪೀಪಲ್ ನ ಇಗ್ನೋರ್ ಮಾಡ್ತಿದ್ದೀನಿ. ಆಕ್ಚುಲಿ ನಾನ್ ಬಂದಿಲ್ಲ, ಇವಳೊಬ್ಳೆ ಬಂದ್ಬಿಟ್ಟಿದ್ದಾಳೆ ಅಂದ್ರೆ ಇವಳು ನಾನು ಒಬ್ಳೆ, ನಾನು ಯಾರು ಮಾತಾಡ್ತೀನಿ, ಟಚ್ ಮೀ ನಾಟ್. ಎಕ್ಸಾಕ್ಟ್ಲಿ, ನನ್ಗೆ ಏನ್ ಅನ್ಸ್ಬಿಟ್ಟಿದೆ ಗೊತ್ತಾ, ಲೈಕ್ ಇವಾಗ ನಾನೇ ಹೋಗಿ ಅವ್ರ ಹತ್ರ ಮಾತಾಡಿದ್ರು ದ ವೇ ಆಫ್ ಇಂಟರ್ಪ್ರಿಟೇಷನ್ ಫ್ರಮ್ ದೇರ್ ಸೈಡ್ ಇಸ್ ರಾಂಗ್. ಇವಾಗ ನಾನ್ ನಿನ್ನ ಹತ್ರ ಏನಾದ್ರು ಒಂದ್ ಬಂದು ಹೇಳ್ಕೊಂಡಾಗ ನನ್ ಇಷ್ಟು ಟೈಮ್ ಸ್ಪೆಂಡ್ ಮಾಡಿದ್ಮೇಲೆ ಇವಾಗ ನಾನು ಏನೋ ಒಂದು ಥಾಟ್ ಪ್ರಾಸೆಸ್ ಅಲ್ಲಿ ಬಂದು ನಿನ್ನ ಹತ್ರ ಹೇಳಿರ್ತೀನಿ, ಅರ್ಥ ಆಗುತ್ತೆ. ಯಾಕೆ ಇಷ್ಟು ಕ್ರಿಂಜ್ ಜೋಕ್ ಮಾಡ್ತಾ ಇದ್ದಾರೆ, ಹಿಂಗೆಲ್ಲ ಮಾತಾಡ್ತಾರ ಅಕ್ಕ, ನಿನಗಿಲ್ಲ ಅದು ಬುದ್ಧಿ, ನಾನೇನ್ ಮಾಡ್ಲಿ. ಸೊ ನನ್ಗೆ ಆತರ ಫೀಲ್ ಆಯ್ತು ಯಾವಾಗ ಲೈಕ್ ಲ್ಯಾಬ್ ಅಲ್ಲೂ ಅಷ್ಟೇ, ಇಲ್ಲ ಕ್ಲಾಸ್ ಅಲ್ಲೂ ಅಷ್ಟೇ, ನನ್ ವೇ ಆಫ್ ಟಾಕಿಂಗ್, ನನ್ ವೇ ಆಫ್ ಎಕ್ಸ್ಪ್ರೆಸಿಂಗ್, ನನ್ ವೇ ಆಫ್ ಲ್ಯಾಂಗ್ವೇಜ್ ಇದೆ ಅಲ್ಲ, ಫಸ್ಟ್ ಆಫ್ ಆಲ್ ಅದ್ ಅವ್ರ ಹತ್ರ ಮಾತಾಡಕ್ ಹೋದಾಗ ಅವ್ರ ಹೆಂಗೆ ಅಂದ್ರೆ ಈ ತರನಾ ಹಿಂಗ ಅವ್ರಿಗೆ ನನ್ಗೆ ಆಡ್ ಆನ್ಸ್ ಬೇಕು ನಾನ್ ಮಾತಾಡೋದಿಕ್ಕೆ. ಈಗ ನಾವೇನಾದ್ರು ಮಾತಾಡಕ್ ಹೋದ್ರೆ ಅದು ಒಂದಕ್ಕೊಂದಾಗಿ ಹೊಟ್ಟೆ ನೋವಾಗ ರೇಂಜ್ ಅವ್ರ ಹಂಗಿಲ್ಲ, ಅವ್ರೇನೋ ನಾನೇನೋ
ಹರಿಕತೆ ಹೇಳ್ತಿದ್ದೀನಿ ಅನ್ನೋ ತರ ಹಿಂಗ್ ಅಂತಿರ್ತಾರೆ. ಇಲ್ಲ ಅಂದ್ರೆ ಏನು ಗೊತ್ತಿಲ್ಲ ಅನ್ನೋ ತರ ಇಗ್ನೋರ್ ಮಾಡೋಗ್ತಾರೆ. ನನಗ್ ಬೇಡ ಗುರು ಅಂತವ್ರು, ನಾನ್ ಮಾತಾಡೋದೇ ಇಲ್ಲ ನಿಮ್ ಹತ್ರ. ಬಟ್ ಐ ಥಿಂಕ್ ಯೂನಿವರ್ಸಿಟಿ ಎಲ್ಲರ ಜೊತೆ ಚೆನ್ನಾಗಿರೋದು ಇಂಪಾರ್ಟೆಂಟ್ ಅಂತ ನಂಗೆ ಅನ್ಸುತ್ತೆ. ಇದ್ದೆ ಒಂದ್ ಕಾಲದಲ್ಲಿ ಚೆನ್ನಾಗಿದ್ದೆ ನಾನು. ಓರಿಯಂಟೇಶನ್ ಆದ್ಮೇಲೆ ಎಲ್ಲಾರ್ನು ಹಾಯ್ ಬಾಯ್ ಅನ್ಕೊಂಡಿದ್ದೆ. ಬಿಕಾಸ್ ಒಂದ್ ಪಾಯಿಂಟ್ ಅಲ್ಲಿ ಎಲ್ಲರೂ ಬೇಕಾಗ್ತಾರೆ. ಏನೋ ನನಗೆ ಗೊತ್ತಿಲ್ಲ. ಸೆಲ್ಫಿಶ್ ಅಡ್ವಾಂಟೇಜ್ ಅಂತ ಅಲ್ಲ, ಬಟ್ ಯಾ ಇನ್ ಜನರಲ್ ಆಲ್ಸೋ ನೆಟ್ವರ್ಕಿಂಗ್. ನನ್ಗೆ ಹಾಯ್ ಬಾಯ್ ಓಕೆ ಆಯ್ತಾ, ಈ ತರ ಕೂತ್ಕೊಂಡ್ ಮಾತಾಡಿ ನೀವು ಪಕ್ಕದಲ್ಲಿ ಯಾವಾಗ್ಲೂ ಕೂತ್ಕೊಳ್ಳಿ, ಅದೆಲ್ಲ ನನ್ ಕೈಲಿ ಆಗಲ್ಲ. ಬಟ್ ನೆಟ್ವರ್ಕಿಂಗ್ ಸೈಡ್ ಅಲ್ಲಿ ನೋಡಿದ್ರೆ ಇಟ್ ಇಸ್ ಗುಡ್ ಟು ಹ್ಯಾವ್ ಎವ್ರಿ ಒನ್ ನೋಯಿಂಗ್. ಎಲ್ಲಾರು ಅಂತ ಗೊತ್ತು ಅಷ್ಟೇ, ಹಾ. ಇಂಥವ್ರೊಬ್ರು ಇದಾರೆ ಅಂತ ಅಷ್ಟೇ. ಗೊತ್ತು, ನನಗ್ ಗೊತ್ತು. ಅವ್ರಿಗೆ ನಾನು ಇದೀನಿ ಅಂತ ಗೊತ್ತಾಗದ್ ಬೇಡ. ಪಾಯಿಂಟ್. ನಾನ್ ಇದೀನಿ ಅಂತ ಅವ್ರಿಗೆ ಗೊತ್ತಾಗೋ ಅವಶ್ಯಕತೆ ನನ್ಗಿಲ್ಲ. ನನ್ ಗೊತ್ತಿಲ್ಲ ಅದ್ ಯಾಕೆ ಅಂತ ಆತರ ಬಟ್ ಐ ಫೀಲ್ ಅನ್ಸಿಲ್ಲ. ಅದೇ ನಿಮ್ಗೆ ಯಾರು ಫ್ರೆಂಡ್ಸ್ ಸಿಕ್ಕಿಲ್ಲ ಅಂದ್ರೂ ಇಟ್ ಇಸ್ ಎಲ್ಲರ ಜೊತೆನೂ ಚೆನ್ನಾಗಿದ್ಬಿಡಿ ಬೆಸ್ಟ್. ಅದು ನಿಂಗೆ ಯಾರು ಕ್ಲೋಸ್ ಫ್ರೆಂಡ್ ಆಗ್ತಾ ಇಲ್ಲ ಅಂದ್ರೆ ಇಟ್ಸ್ ಫೈನ್. ಎಲ್ಲರ ಜೊತೆ ಹಾಯ್ ಬಾಯ್ ಚೆನ್ನಾಗಿದ್ಕೊಂಡು ಸ್ಕೂಲಲ್ಲಿ ಹಂಗೆ ಇದ್ದಿದ್ ನಾನು. ನೀನ್ ಇವಾಗ ಮತ್ತೆ ನನ್ ಸ್ಕೂಲ್ ಹೋಗಂತಿದ್ಯಾ? ಉಲ್ಟಾ ಇತ್ತು ನನ್ಗೆ ಏನ್ ಗೊತ್ತಾ, ನಾನ್ ಇವಾಗ ನಿನಗ್ ಕೊಡೋ ಇಂಪಾರ್ಟೆನ್ಸ್ ನ ನಾನು ಯಾರಿಗೂ ಕೊಡಲ್ಲ, ಇಲ್ಲ ನಿನಗ್ ಕೊಡೋ ಒಂದ್ ಪ್ರಯಾರಿಟೈಸ್ ನ ಇನ್ನೊಬ್ರಿಗೆ ಯಾರಿಗೂ ಕೊಡಲ್ಲ. ಅದ್ ನಾನ್ ಪ್ರಾಮಿನೆಂಟ್ ಆಗಿ ತೋರ್ಸ್ಬಿಡ್ತೀನಿ ಅಂತ ನನ್ಗನ್ಸುತ್ತೆ. ಲೈಕ್ ಅವ್ರಿಗೆ ಫೀಲ್ ಆಗಕ್ ಮುಂಚೆ ತುಂಬಾ ಅಬ್ಸರ್ವ್ ಮಾಡಿದ್ದೀನಿ, ನಮ್ನ ಅಪ್ರೋಚ್ ಮಾಡಲ್ಲ ಯಾರು. ಹಾ ಫಿಕ್ಸ್ ಆಗಿ ಹೋಗಿರ್ತಾರೆ ನೀನು ಅಪ್ರೋಚ್ ಆಗದಿರೋದಕ್ ನಾನ್ ಕಾರಣ ಅಂತಿದ್ಯಾ ನೀನು? ಫಿಕ್ಸ್ ಆಗಿ ಹೋಗಿರ್ತಾರೆ ಜನ, ಇವ್ರಿಬ್ರು ಇದ್ದೇ ಇರ್ತಾರೆ ಒಟ್ಟಿಗೆ. ಇಫ್ ದೇರ್ ಇಸ್ ಸ್ಪೇಸ್ ದೆನ್ ದೇ ವಿಲ್ ಅಪ್ರೋಚ್ ಅಷ್ಟೇ. ಅಪಾನ್ ದಟ್ ಅವ್ರಿಗೆ ನಮ್ ಹೆಸರು ಕನ್ಫ್ಯೂಷನ್ ಬೇರೆ. ಇವಾಗ ನಿಂಗೆ ಹುಡುಗಿ ಫಿಮೇಲ್ ಫ್ರೆಂಡ್ಶಿಪ್ಸ್ ಮತ್ತೆ ಮೇಲ್ ಫ್ರೆಂಡ್ಶಿಪ್ ಎಷ್ಟು ಡಿಫ್ರೆನ್ಸ್ ಅನ್ಸುತ್ತೆ? ಯಾವ್ದು ಬೆಟರ್ ಅನ್ಸುತ್ತೆ ನಿಮ್ಗೆ? ನನ್ಗೆ ಮೇಲ್ ಫ್ರೆಂಡ್ಶಿಪ್ಸ್ ಬೆಟರ್ ಅನ್ಸುತ್ತೆ. ಬಟ್ ನೋ ಮೇಲ್ ಫ್ರೆಂಡ್ಶಿಪ್ ಅಂದ್ರೆ ಫಿಮೇಲ್ ಮೇಲ್ ಫ್ರೆಂಡ್ಶಿಪ್ ಅಲ್ಲ, ಕಂಪ್ಲೀಟ್ಲಿ ಮೇಲ್ ಫ್ರೆಂಡ್ಶಿಪ್, ಕಂಪ್ಲೀಟ್ಲಿ ಫಿಮೇಲ್ ಫ್ರೆಂಡ್ಶಿಪ್. ಓಕೆ, ಹಂಗ್ ನೋಡಕ್ ಹೋದ್ರೆ ಮೆನ್ ಫ್ರೆಂಡ್ಶಿಪ್ ಇಸ್ ಗುಡ್ ಇನ್ ದೇರ್ ಓನ್ ವೇ, ನಮ್ ಫ್ರೆಂಡ್ಶಿಪ್ ಇಸ್ ಗುಡ್ ಇನ್ ಅವರ್ ಓನ್ ವೇ. ಯಾಕಂದ್ರೆ ಅವ್ರದ್ದು ಹೆಂಗೆ ಅಂದ್ರೆ ತುಂಬಾ ಈಸಿ ಪೀಸಿ ಫ್ರೆಂಡ್ಶಿಪ್ ಅನ್ಸುತ್ತೆ ಅವ್ರದ್ದು. ನಮ್ದು ತುಂಬಾ ಕಾಂಪ್ಲಿಕೇಟೆಡ್, ನೀಡ್ ಸೋ ಮಚ್ ಆಫ್ ಎಫರ್ಟ್. ಹಾಯ್ ಬಾಯ್ ಅಷ್ಟೇ ನೀನ್ ಟೀ ಕುಡಿಯಕ್ ಹೋಗು, ನಾನು ಒಂದ್ 4-5 ಸಲ ಮಾತಾಡಿ ನಿನ್ ಸ್ಟೋರೀಸ್ ನನ್ಗೆ ಹೇಳಿ, ನನ್ ಸ್ಟೋರೀಸ್ ನೀನ್ ಕೇಳಿ, ಅದಾದ್ಮೇಲೆ ಒಂದ್ ಫ್ರೆಂಡ್ಶಿಪ್ ಬಿಲ್ಡ್ ಆದಾಗ ಮಾತ್ರ ನಾವು ಒಬ್ಬರ ಬೆಸ್ಟ್ ಫ್ರೆಂಡ್ ಇವ್ರನ್ನ ನಂಬೋದು ಅಂತ ಕನ್ಸಿಡರ್. ನಾವ್ ಇವಾಗ ನಮ್ 2 years ಆಫ್ ಫ್ರೆಂಡ್ಶಿಪ್ ಅವ್ರದ್ದು 2 hours ಅನ್ಸುತ್ತೆ ನನ್ಗೆ. ಆ ಲೆವೆಲ್ ಅಷ್ಟು ಕ್ಲೋಸ್ ಆಗಿರ್ತಾರೆ. ಇವಾಗ ನಾವು ಜಸ್ಟ್ 2 years ಫ್ರೆಂಡ್ಶಿಪ್ ಅಲ್ಲಿ ಇದೀವಿ, ನಮ್ಗೆ ಇನ್ನೂ ತಿಳ್ಕೊಳಕ್ ತುಂಬಾ ಇದೆ, ನಮ್ ಇಬ್ರ ಬಗ್ಗೆ ಇನ್ನೂ ತಿಳ್ಕೊಳಕ್ಕೆ ಕಂಫರ್ಟ್ ಆಗಕ್ ತುಂಬಾ ಇದೆ. ಬಟ್ ಅವ್ರು ಹಂಗಿಲ್ಲ. ಹಾ, ಅಷ್ಟೇ ಮುಗಿತು. ಎಲ್ಲಿ ಸಿಗ್ತಾ ನಿಂಗೆ ಇವ್ರು? ಅವತ್ ಟೀ ಕುಡಿಯಕ್ ಹೋಗಿದ್ದೆ, ಸಿಕ್ಬಿಟ್ಟ. ಆಮೇಲೆ ಅವ್ರಿಗೆ ಅವ್ರ ಲೈಫಲ್ಲಿ ಏನೇ ಆದ್ರೂ ಮ್ಯಾಟ್ರ್ ಆಗಲ್ಲ, ನಾನಿದೀನ್ ಮಚ ಅನ್ನೋ ತರ ಇರ್ತಾರೆ. ಏನೇ ಆದ್ರೂ ನಾನ್ ತಗೋತೀನಿ, ನಾನಿದ್ದೀನಿ ಅನ್ನೋದು. ಬಟ್ ನನ್ಗೆ ಆತರ ಇರಕ್ಕೆ ಸ್ವಲ್ಪ ಕಾಂಪ್ಲಿಕೇಟೆಡ್ ಅಂತ ನನಗೆ ಅನ್ಸುತ್ತೆ. ಬಟ್ ಅವ್ರಿಂದ ನಾವ್ ಏನ್ ಅಡಾಪ್ಟ್ ಮಾಡ್ಕೋಬೇಕಂದ್ರೆ, ಅವ್ರು ಕೆಟ್ಟವರಾದ್ರೂ ಒಳ್ಳೆಯವರಾದ್ರೂ ಒಂದ್ಸತಿ ಫ್ರೆಂಡ್ ಆದ್ಮೇಲೆ ಅವ್ರ ಫ್ರೆಂಡ್. ಗ್ರಜಸ್ ಇಟ್ಕೋಬಾರ್ದು. ಸರಿ ಫ್ರೆಂಡ್ಶಿಪ್ ಮುಗ್ದೋದ್ರು ಫೈನ್, ಮುಗ್ದೋಯ್ತು ಅಷ್ಟೇ. ಎಕ್ಸಾಕ್ಟ್ಲಿ. ಇವಾಗ ನಾವಿಬ್ರೆ ನಮ್ 2 years ತನಕಾನು ನಾವ್ ಒಳ್ಳೆ ನಂದು ಪಾಸಿಟಿವ್ ನೆಗೆಟಿವ್ಸ್ ಇರುತ್ತೆ, ನಿಂದು ಪಾಸಿಟಿವ್ ನೆಗೆಟಿವ್ಸ್ ಇರುತ್ತೆ. ಹಂಗಂತ ನಿನ್ ನೆಗೆಟಿವ್ಸ್ ನ ನೋಡಿ ನಾನು ನಿನ್ನಿಂದ ಡಿಸ್ಟೆನ್ಸ್ ಆಗ್ತೀನಿ ಆತರ ಇರ್ಬಾರ್ದು. ಈವನ್ ಆಫ್ಟರ್ 2 years ನಂಗೆ ಅನ್ಸುತ್ತೆ ಗೊತ್ತಾ, ಅವ್ರು ಕೆಲವೊಂದ್ ಪಾರ್ಟ್ ಆಫ್ ಲೈಫ್ ಅಲ್ಲಿ ಅವ್ರು ಕೆಟ್ಟವ್ರು ಆಗಿರ್ಬೋದು, ಆಯ್ತಾ. ಮೇ ಬಿ ಶಿ ಇಸ್ ಅ ಬ್ಯಾಡ್, ಬೇರೆ ಬೇರೆ ರೋಲ್ಸ್ ಪ್ಲೇ ಮಾಡ್ತಾರೆ, ಶಿ ಇಸ್ ಅ ಬ್ಯಾಡ್ ಇನ್ ದಟ್. ಬಟ್ ಫ್ರೆಂಡ್ ಆಗಿ ನಿಂಗೆ ಒಳ್ಳೆಯವಳಾಗಿದ್ದಾಳೆ ಅಂದ್ರೆ ನಿಂಗೆ ಏನ್ ಪ್ರಾಬ್ಲಮ್? ಎಕ್ಸಾಕ್ಟ್ಲಿ, ಅಷ್ಟೇ ತಾನೇ ಬೇಕಾಗಿರೋದು. ನೀನ್ ಅವ್ರ ಜೊತೆ ಗ್ರೋ ಆಗ್ತಿದ್ಯಾ ಅಂದಾಗ ಯು ಸಿ ಅಪ್ಸ್ ಅಂಡ್ ಡೌನ್ಸ್ ಬೋತ್. ಅವಳು ಬೇರೆ ಫೀಲ್ಡ್ ಅಲ್ಲಿ ಹೆಂಗಾದ್ರೂ ಇರ್ಲಿ, ಶಿ ಇಸ್ ಅ ಗುಡ್ ಫ್ರೆಂಡ್ ಟು ಯು. ಎಕ್ಸಾಕ್ಟ್ಲಿ, ಗುಡ್. ನಿನ್ಗೆ ತುಂಬಾ ಗೊತ್ತಾಗಕ್ಕಿರುತ್ತೆ ಅವ್ರ ಬಗ್ಗೆ. ಲೈಕ್ ಅವ್ರ ಬಗ್ಗೆ ನಿಂಗೆ ನೆಗೆಟಿವ್ ಗೊತ್ತಾಯ್ತು, ಪಾಸಿಟಿವ್ ಗೊತ್ತಾಯ್ತು. ಯು ಶುಡ್ ಹ್ಯಾವ್ ದಟ್ ಮೆಚುರಿಟಿ ಟು ಹ್ಯಾಂಡಲ್ ಎವ್ರಿಥಿಂಗ್. ಒಳ್ಳೆ ಫ್ರೆಂಡ್ ಆಗಿದಾರಾ? ಇವಾಗ ಹೆಂಗೆ ನಮ್ ಪೇರೆಂಟ್ಸ್ ಫೇಲ್ಯೂರ್ ಆರ್ ಲೂಸರ್ಸ್ ಆರ್ ಸಕ್ಸಸ್ಫುಲ್ ಅದೆಲ್ಲ ಮ್ಯಾಟರ್ ಆಗ್ಬಾರ್ದು. ದೇ ಆರ್ ಗುಡ್ ಫ್ರೆಂಡ್, ದೇ ಆರ್ ಗುಡ್ ಫ್ರೆಂಡ್ ಅಷ್ಟೇ. ಇವಾಗ ಹೆಂಗೆ ನಮ್ ಪೇರೆಂಟ್ಸ್ ಅಂತ ಹೇಳ್ಬಿಟ್ಟು ಅವ್ರು ಕೆಟ್ಟವ್ರ ಅಂತ ಅಂದಿದ ತಕ್ಷಣ ಅವ್ರು ನಮ್ ಪೇರೆಂಟ್ಸ್ ಅಲ್ಲ ಅಂತ ಬಿಟ್ಕೊಡಕ್ ಆಗುತ್ತಾ? It's the same. Relationships should work like positive, negative, everything should be there in a person, and you should be matured enough to take both of it ಅಂತ ಅನ್ಸುತ್ತೆ. ಬಟ್ ಕಾಲೇಜಲ್ಲಿ ಸ್ವಲ್ಪ ಹುಷಾರಾಗಿರ್ಬೇಕು, ಯಾಕಂದ್ರೆ ಇವಾಗ ಸ್ವಲ್ಪ ಎಲ್ಲರಿಗೂ ಬ್ರೇನ್ಸ್ ಯೂಸ್ ಮಾಡೋ ಲೆವೆಲ್ ಬಂದಿದ್ದೀವಿ. ಸ್ಕೂಲ್ ಫ್ರೆಂಡ್ಶಿಪ್ಸ್ ತುಂಬಾ ಜೆನ್ಯೂನ್ ಆಗಿರುತ್ತೆ, ಯಾಕಂದ್ರೆ ಇನ್ನೋಸೆನ್ಸ್ ತುಂಬಾನೇ ಇರುತ್ತೆ ಅನ್ಸುತ್ತೆ. ಯೂನಿವರ್ಸಿಟಿಲಿ ಅದೇ ಉಲ್ಟಾ ಕನ್ನಿಂಗ್ನೆಸ್ ಜಾಸ್ತಿ ಇರುತ್ತೆ. ಎಕ್ಸಾಕ್ಟ್ಲಿ. ಯಾವ ಅಡ್ವಾಂಟೇಜ್ ಯೂಸ್ ಮಾಡ್ಕೋತಿದಾರೆ ಅಂತ ಗೊತ್ತಾಗಲ್ಲ. ಇಲ್ಲಿ ಹೆಂಗಂದ್ರೆ ಲೈಕ್ ಅವ್ರದೊಂದ್ ಮೋಟಿವ್ ಇರುತ್ತೆ, ಆ ಮೋಟಿವ್ಗೆ ಅವ್ರು ಸ್ಟಿಕ್ ಆನ್ ಆಗಿರ್ತಾರೆ. ಅದ್ರ ಸರೌಂಡಿಂಗ್ ಅಲ್ಲಿ ಅವ್ರಿಗೆ ಬೇಕಾಗಿದ್ರೆ ಬೇಕು ಜನ, ಇಲ್ಲ ಅಂದ್ರೆ ಬೇಡ ಅವ್ರಿಗೆ. ಸ್ವಲ್ಪ ಕೇರ್ಫುಲ್ ಆಗಿ ನಾವು ತಲೆ ಓಡಿಸಿ ಇದ್ರೆ ಯು ವಿಲ್ ಬಿ ಸೇಫ್ ಅಷ್ಟೇ. ತುಂಬಾ ತಲೆ ಓಡಿಸಿದೀವಿ ನಾವು, ಇಬ್ರೇ ಉಳಿದಿದೀವಿ ಅದಕ್ಕೇನೆ. ಬಟ್ ವಿ ನೆವರ್ ಹ್ಯಾಡ್ ಅ ಗ್ರೂಪ್ ಆಲ್ಸೋ ಟು ಸ್ಟಾರ್ಟ್ ವಿತ್. ಹೌದು, ಅಂದ್ರೆ ನಮ್ ಕ್ಲಾಸಲ್ಲಿ ಯಾರು ಬಿಗ್ ಗ್ರೂಪ್ ಆಫ್ ಫ್ರೆಂಡ್ಸ್ ಟ್ರಾಮಾ ಬೇರೆ ಇದೆ, ಸೊ ಎಕ್ಸ್ಪೆಕ್ಟ್ ಮಾಡಲ್ಲ ಬಿಗ್ ಗ್ರೂಪ್ ಬೇಕಂತ. ನನ್ಗೂ ಬೇಡ
ಲೈಕ್ ಡುವೋ ಆರ್ ಟ್ರಯೋ ಇಸ್ ದ ಬೆಸ್ಟ್ ಅಂತ ನನ್ಗೆ ಅನ್ಸುತ್ತೆ. 4 ಮ್ಯಾಕ್ಸಿಮಮ್ ಇಸ್ ಬೆಟರ್ ಅಂತ ನನಗೆ ಅನ್ಸುತ್ತೆ. ಅಷ್ಟೇ ಸಾಕು. It's better to be duo and rather than being snakes in a group. ಯಾಕಂದ್ರೆ ಅಲ್ಲಿ ಗ್ರೂಪ್ಸ್ ಅಲ್ಲಿ ಹೆಂಗೆ ಅಂದ್ರೆ ಒಬ್ರು ಬಗ್ಗೆನೇ ಒಬ್ರು ಏನಾದ್ರು ಮಾತಾಡ್ಕೊಂಡು ನೀವು ನೆವರ್ ನೋ, ನಿನ್ ಮುಂದೆ ಚೆನ್ನಾಗೇ ಇರ್ತಾರೆ. ಓಕೆ ಫ್ರೆಂಡ್ಸ್, ನಮ್ಗೆ ಈಗ ಕ್ಲಾಸಿಗೆ ಟೈಮ್ ಆಗಿದೆ. ಲೈಕ್, ಶೇರ್, subscribe please. Bye.